ನಿಮ್ಗೊಂದು ನಿಕ್ ನೇಮ್ ಇಟ್ಟಿರ್ತಾರೆ ಹೊರಗಡೆ, ಅದು ನೋಡಿದಾಗ ನಿಮಗೆ ನೋವಾಯ್ತಾ ಏನು ಅಂತ? ನನಗೆ ಆ್ಯಕ್ಚುಲಿ ಅದು ಅರ್ಥ ಆಗಿಲ್ಲ ಅದು ಏನು ಅಂತ, ಅಂದರೆ ಗೊತ್ತು ಅದು ಏನು ಅಂತ, ಬಿಕಾಸ್ ಎಲ್ಲ ಕಡೆ ಇದೆ. ಅದು ಏನು, ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಎಲ್ಲ ಅಂದರೆ ವಾಟೆವರ್, ಅಂದರೆ ಫಿಸಿಕಲ್ ಟಾಸ್ಕ್ ಇರ್ಬೋದು, ಅಲ್ಲಿ ಯಾರ್ಯಾರ ಜೊತೆ ಹೋರಾಡಿದ್ದೀನಿ, ಹೊಡೆದಾಡಿದ್ದೀನಿ, ನಾನು ಸ್ಟ್ರಾಂಗಾಗೆ ಹೊಡೆದಾಡಿದ್ದೀನಿ ಆಯಿತಾ. ನೀವು ಏನೋ ಕೈಲಾಗದೇ ಇರೋನು ಆ ಥರ ನಾನು ಎಲ್ಲೂ ಆಡಿಲ್ಲ. ನೀವು ಆ ನ್ಯಾರೇಟಿವ್ನ ಪುಷ್ ಮಾಡಬೇಕು ಅಂದರೆ ನಾನು ಟ್ರೋಲ್ ಪೇಜಸ್ ಕೇಳ್ತಾ ಇರೋದು, ಪುಷ್ ಮಾಡ್ಕೊಳ್ಳಿ. ಬಿಕಾಸ್ ನನಗೆ ಗೊತ್ತು, ಐ ಆಮ್ ವೆರಿ ಸೆಕ್ಯೂರ್ ಆ್ಯಸ್ ಅ ಪರ್ಸನ್. ಅಂದರೆ ನನ್ನ ಸ್ಟ್ರೆಂತ್ ಏನು, ನನ್ನ ಶಕ್ತಿ ಏನು, ನನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತು. ನೀವು ಏನೇ ಹೇಳ್ಕೊಳ್ಳಿ, ಇನ್ನೇನೋ ಹೇಳ್ಕೊಳ್ಳಿ, ಇಟ್ಸ್ ಆಲ್ ರೈಟ್. ನಿಮಗೆ ಮನೆ ಒಳಗಡೆ ಇದ್ದಾಗ ಪಬ್ಲಿಕ್ ಒಪಿನಿಯನ್ ಏನಿದೆ ಹೊರಗಡೆ ಅನ್ನೋದು ಗೊತ್ತಾಗ್ತಿರ್ಲಿಲ್ವಾ ಸ್ನೇಹಿತ್ ಮತ್ತು ವಿನಯ್ ಟೀಮ್ಗೆ ಎಸ್ಪೆಷಲಿ? ಯಾಕಂದರೆ ಸುದೀಪ್ ಸರ್ ಬಂದು ವೀಕೆಂಡಲ್ಲಿ ಹೇಳ್ತಾ ಇದ್ರು ನಿಮಗೆ ಸೂಕ್ಷ್ಮವಾಗಿ, ಅದನ್ನು ಗಮನಿಸ್ಲಿಲ್ವಾ? ಬರೀ ಗೇಮ್ 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 ಅಂತ ಗೇಮ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ ವಿನಯ್ ಟೀಮ್ ಅಂತ? ಮ್ಯಾಮ್, ನಾವು ಒಂದು ಮಿಸ್ಟೇಕ್ ಏನು ಮಾಡಿರೋದು ಅಂದರೆ, ನಾವು ಬಿಗ್ ಬಾಸ್ ಥರ ಆಡದೆ ರೋಡೀಸ್ ಥರ ಆಡಿದ್ದೀವಿ. ನಾವು ಟಾಸ್ಕ್ ಗೆಲ್ಲಬೇಕು, ನಾವು ರಕ್ತ ಸುರಿಸ್ಬೇಕು, ನಾವು ಮತ್ತೊಂದು ಮಾಡಬೇಕು, ನಾವು ಕ್ಯಾಪ್ಟನ್ಸಿ ಗೆಲ್ಲಬೇಕು, ಕ್ಯಾಪ್ಟನ್ಸಿ ಗೆದ್ರೆ 14 ಡೇ ಪಾಸ್ ಸಿಗುತ್ತೆ ಅಂತ ಆ ಇದರಲ್ಲಿ ಆಡ್ತಾ ಇದ್ದೀವಿ ನಾವು. ಬಟ್ ಬಿಗ್ ಬಾಸ್ ಗೇಮ್ ಬೇರೆಯೇ ಇದೆ. ಅಂದರೆ ಪಬ್ಲಿಕ್ ಒಪಿನಿಯನ್ನೇ ಎಲ್ಲ ಮ್ಯಾಟ್ರ್ ಆಗೋದು. ಆ್ಯಂಡ್ ಮನೇಲಿ ಒಂದಷ್ಟು ಜನ ಅದನ್ನು ಅರ್ಥ ಮಾಡ್ಕೊಂಡು ನೀಟಾಗಿ ಆಡ್ತಾ ಇದ್ದಾರೆ. ಅವರು ವಾರ ನೋಡ್ತಾರೆ ಯಾರು ಫಸ್ಟ್ ಸೇವ್ ಆಗ್ತಾರೆ, ಯಾರಿಗೆ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ, ಅವ್ರ ಜೊತೆ ಚೆನ್ನಾಗಿರ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ನನಗೆ ಇವ್ರದ್ದು ಯಾರ್ದೋ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ ಅಂದರೆ ನಾನು ಅವ್ರ ಜೊತೆ ಹೋಗಿ ಚೆನ್ನಾಗಿರೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಪ್ರತಾಪಿಗೆ ಪಬ್ಲಿಕ್ ಒಪಿನಿಯನ್ ತುಂಬ ಚೆನ್ನಾಗಿದೆ, ಬಟ್ ನಾನು ಅವನ ಜೊತೆ ಹೋಗಿ ಕೂತ್ಕೊಂಡು ಫ್ರೆಂಡ್ ಆಗೋಕ್ಕಾಗಲ್ಲ. ನಾನು ಅವನು ವೈಬೇ ಆಗಲ್ಲ. ನಾನು ಅಷ್ಟೊಂದು ಫೇಕ್ ಮಾಡೋ ಅಷ್ಟು ಒಳ್ಳೆ ಆ್ಯಕ್ಟ್ರ್ ಅಲ್ಲ ನಾನು. ಸೊ ಅದು ನಂಗೆ ಮ್ಯಾಟ್ರು ಆಗಲ್ಲ. ಆ್ಯಂಡ್ ಸಾಕು ಮ್ಯಾಮ್, ಇಷ್ಟು ದಿನ ಇದ್ದೆ, ನನಗೆ ಏನು ಸರಿ ಅನಿಸ್ತೋ ಆ ಇದರಲ್ಲಿದ್ದೆ. ಈಗ ಹೊರಗೆ ಬಂದಿದ್ದೀನಿ, ಪಬ್ಲಿಕ್ ಹೊರಗೆ ಕಳಿಸಿದ್ದಾರೆ, ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಎಲ್ಲೋ ಸ್ನೇಹಿತವ್ರಿಗೆ ಈ ರಾಕ್ಷಸರು ಗಂಧರ್ವರು ಆ ಟಾಸ್ಕ್ ಏನಿದೆ ಅಲ್ಲಿ ಉಸ್ತುವಾರಿ ಸರಿಯಾಗಿ ಮಾಡದೇ ಇರೋದು ಅವ್ರಿಗೆ ಡ್ರಾಬ್ಯಾಕ್ ಆಯ್ತಾ? ನೀವು ಏನಾದರೂ ನಾನು ಸರಿಯಾಗಿ ಮಾಡಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಹೇಗೆ ಅಂತ? ಬಿಕಾಸ್ ಇಲ್ಲಿ ಜನರ ಒಪಿನಿಯನ್ ಏನಿರುತ್ತೆ ಅಂತ ಅಂದರೆ ಫುಲ್ ನೆಗೆಟಿವ್ ಆಗಿರುತ್ತೆ. ಅಂದರೆ ಇವರು ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಇರುತ್ತೆ. ಅದಕ್ಕಂದರೆ ನೀವು ಬಿಗ್ ಬಾಸ್ ಏನು ಹೇಳಿರ್ತಾರೆ, ಸಮಾನರಾಗಿ ಹಂಚಬೇಕು ಕಂಟೆಸ್ಟೆಂಟ್ಗಳನ್ನ ಎರಡೂ ಟೀಮ್ಗಳಿಗೆ ಅಂತ. ಅಲ್ಲಿ ಎಲ್ಲಾದರೂ ಸ್ನೇಹಿತ ಎಡ್ವಿದ್ರ ಅಂತ? ಮ್ಯಾಮ್, ನಾನು ಕ್ಯಾಪ್ಟನ್ಸಿ ಮಾಡಿರೋದು ಬಯಾಸ್ಟಾಗಿ ಮಾಡಿದ್ದೀನಿ 100%. ಬಟ್ ನಾನು ಉಸ್ತುವಾರಿ ಮಾಡೋದು ಫೇರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಯಾರ್ಯಾರನ್ನ ಫಸ್ಟು ನಾಮಿನೇಟ್ ಮಾಡಿದೆ ನೋಡಿ, ನಾಮಿನೇಷನ್ನು ಸೇವ್ ಮಾಡಿದೆ. ನಾನು ನನ್ನ ಫ್ರೆಂಡ್ಸ್ಗಳ್ನೇ ಸೇವ್ ಮಾಡಿದ್ದು. ನನ್ನ ಯಾರು ಅಂದರೆ ಆ ಮನೆಯಲ್ಲಿ ಅಷ್ಟು ಆಗಬರಲ್ವೋ ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ ಆಯಿತಾ. ಆಮೇಲೆ ಟೀಮ್ಸ್ ಡಿವೈಡ್ ಮಾಡಿದ್ದು ನಾನು ಬಯಾಸ್ಟಾಗೆ ಮಾಡಿದ್ದೀನಿ.